ಆಯ್ತು ರೀ ಆಯ್ತು ರೀ, ಈಗ ತೊಳಿಲಿಕ್ಕೆ ಉಂಟು. ಹರಿಯೋ ರಶ್ಮಿ ಬಳಿ ದೋಸೆ ಸಣ್ಣದೊಂದು ಎರಿಯುವುದು ಹೊರಗೆ ಬಿಸಾಡ್ಲಿಕ್ಕೆ. ನಮ್ಗೆ ರಾಗಿ ದೋಸೆ. ನನ್ಗೆ ರಾಗಿ ದೋಸೆ, ನಮಗೆ ಸಹ ರಾಗಿ ದೋಸೆ. ನಿನಗೆ ಪುಂಡಿ ಬೇಕಾದ್ರೆ ಉಂಟು ಬಾ. ಪುಂಡಿ ಗಸಿ ಮಾಡಿದ್ದಾರೆ. ನಾನಿಲ್ಲ, ನನಗಿಲ್ಲ ಇವತ್ತು, ನನಗೆ ಇದು. ಅಲ್ರಿ ಕಾಫಿ ಕುಡ್ದಾಯ್ತಾ? ಏನ್ ಮಾಡಿದ್ದೀರಾ ಸ್ಪೆಷಲ್ ಕಾಫಿಗೆ ಹೇಳಿ. ನೋಡಿ ಪಲ್ಯ ರೆಡಿ ಆಯ್ತು. ಇನ್ನು ತೆಂಗಿನಕಾಯಿ ತುರಿ ಹಾಕಿದ್ರೆ ಪಲ್ಯ ರೆಡಿ. ಹೇಗೆ ಉಪ್ಪೆಲ್ಲ ಚಂದಾಗಿದೆಲ್ಲ ನೋಡಿ, ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ. ಬೆಣ್ಣೆಯಾಗಿ ಬೆಂದು ಪಲ್ಯ ರೆಡಿ ಆಗಿದೆ 2 ನಿಮಿಷದೊಳಗೆ. ನೋಡಿ ಪಡವಲಕಾಯಿ ಪಲ್ಯ. ನಾವು ಪಡವಲಕಾಯಿ ಪಲ್ಯಕ್ಕೆ, ಆಮೇಲೆ ಸೊಪ್ಪಿನ ಪಲ್ಯಕ್ಕೆ, ಹಾಗೆ ಪೂಂಬೆ ಪಲ್ಯ, ಇದು ಬಾಳೆ ಹೂವು ಪಲ್ಯ ಹೇಳ್ತಾರಲ್ಲ, ಅದಕ್ಕೆ ಎಲ್ಲ ನೀರು ಹಾಕುವುದೇ ಇಲ್ಲ ನಾವು. ಅದರಲ್ಲಿರುವಂತಹ ನೀರಲ್ಲೇ ಬೆಂದಿರ್ತದೆ, ಚೆನ್ನಾಗಿ ಆಗ್ತದೆ ಬರೀ 2 ನಿಮಿಷದಲ್ಲಿ. ನೋಡಿ ಆದ್ರೂ ನೀರಿನ ಅಂಶ ಎಷ್ಟಿದೆ ನೋಡಿ, ಇವಳಿ ಕಾಣ್ತಾ ಇರ್ಬೋದು ನಿಮಗೆ. ನೀರು ಹಾಕ್ಲಿಲ್ಲ, ಇವಳಿ ಚೆನ್ನಾಗಿ ಬೆಂದಿದೆ. ಪ್ಲೀಸ್ ಲೈಕ್ ಮಾಡಿ ಎಲ್ಲರೂ. ಲೈಕ್ ಮಾಡಿ. ರಶ್ಮಿ ಲೈಕ್ ಮಾಡಲಿಲ್ಲ, ಸುನೀತಕ್ಕ ಮಾತ್ರ ಲೈಕ್ ಮಾಡಿದ್ದು. ಓ ಇಲ್ಲಿ ನೋಡಿ, ಇದನ್ನು ಬಿಸಾಡಬೇಕು ಫಸ್ಟ್. ಇದನ್ನು ಎಣ್ಣೆ ಏನು ಹಾಕಲಿಲ್ಲಲ್ಲ, ಅದಕ್ಕೆ ಇದು ಒಂಥರ ಬಿಡಿ 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 ಬಿಳಿ ಆಗಿದೆ. ಇದು ಬಿಸಾಡಲಿಕ್ಕೆ ಈಗ ತಗೊಂಡು ಹೊರಗೆ ಬಿಸಾಡು. ಇನ್ನು ರಾಗಿ ದೋಸೆ ಎರಿಯೋದು ನೋಡಿ. ಹಿಟ್ಟು, ರಾಗಿ ಹಿಟ್ಟು, ರಾಗಿ ಮಾತ್ರ ಈ ಸಣ್ಣ ಮಿಕ್ಸಿಯಲ್ಲಿ ರುಬ್ಬಿಕೊಂಡಿದ್ದೇನೆ. ಯಾಕೆಂತ ಹೇಳಿದರೆ ನನಗೆ ಮಾತ್ರ ಅಲ್ಲ, ಅದಕ್ಕೋಸ್ಕರ. ಮತ್ತು ಮಕ್ಕಳಿಗೆ ಬೇಕಿದ್ರೆ ನೋಡಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ ನಾನು. ಈಗ ಮುಚ್ಚಿಡ್ತೇನೆ. ತುಪ್ಪ ಮತ್ತೆ ಹಾಕ್ಕೊಳ್ತೇನೆ. ತುಪ್ಪ ಎಲ್ಲಿಂಟು? ತುಪ್ಪದ ಬುತ್ತಿತ್ತಿಲ್ಲಿ ಎಲ್ಲಿಂಟು? ಅಲ್ಲುಂಟು ತುಪ್ಪದ ಮುಚ್ಚಳ ತೆಗಿರಿ. ಹಾಕಿದ್ರಾ ನೋಡಿ, ತೆಂಗಿನ ತುರಿನೂ ಹಾಕಿಬಿಟ್ರು. ನಮ್ಮ ಬಿಚ್ಚಿಬಿಟ್ರೆ ಪಲ್ಯ ರೆಡಿ. ಇದು ಬಣ್ಣಂಗಾಯಿ ತೆಂಗಿನಕಾಯಿ ತುರಿ, ಅದಕ್ಕೆ ಇದು ನನಗೊಬ್ಳಿಗೆ ಆಯ್ತಾ ಪಲ್ಯ, ನಿಮಗೆಲ್ಲ ಇಲ್ಲ ಆಯ್ತಾ ರೀ. ಇದು ಉಪ್ಪು ಮುಟ್ಟಿದ ರೀ, ನೀವು ನೋಡಿದ್ರಾ? ಅವಳು ಹೇಳ್ತಾಳೆ ಸಮಸ್ತ ಪಾಪ ಶಮನಂ ವಿಷ್ಣು ಪಾದೋದಕಂ ಶುಭಂ. ಸಮಸ್ತ ಪಾಪ ಶಮನಂ ಆಯ್ತಾ. ನೋಡಿ ರಾಗಿ ದೋಸೆ ರೆಡಿ. ನೋಡಿ ಬಿಳಿ ಬಿಳಿ ಏನಾಗ್ಲಿಲ್ಲ. ಅದಾಗ ಅದಕ್ಕೆ ತುಪ್ಪ ಹಾಕ್ತೇನೆ ನೋಡಿ. ತುಪ್ಪ ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ರಾಗಿ ದೋಸೆ ತುಪ್ಪ ಹಾಕಿ ತಿನ್ಲಿಕ್ಕಂತೂ ತುಂಬ ಟೇಸ್ಟಿಯಾಗಿರ್ತೈತೆ. ತುಪ್ಪ ಮತ್ತೆ ಈ ಪಲ್ಯ ಒಟ್ಟಿಗೆ ತಿನ್ಲಿಕ್ಕಂತೂ ಹೇಳಿ ಮಾಡಿಸಿದ್ದು. ಅಂದರೆ ಎಣ್ಣೆ ಹಾಕಿರ್ಲಿಲ್ಲಲ್ಲ, ಅದಕ್ಕೆ ಇದು ಸ್ವಲ್ಪ ಎಡೋದು ಕಷ್ಟ. ವಿಹಾರಿಕಾ ಎರಡ್ಕ ಒಳ್ಳೆ ಗರಿ ಗರಿ ಆಗ್ತಾ ಉಂಟು. ಬೇಗ ತುಪ್ಪ ಹಾಕಿದ್ದೆ. ಹೇಗೆ ತುಪ್ಪ ಹಾಕಿದ್ದು, ಆದರೆ ಮೊದಲು ಎಣ್ಣೆ ಹಾಕಿಲ್ಲ, ಅದಕ್ಕೆ ಹರಿ ಓಂ. ನೋಡಿ ಎಣ್ಣೆಲ್ಲ ಹಾಕಿದ್ರೆ ಈ ದೋಸೆಯಲ್ಲಿರುವಂತಹ ಇದೆ ಇದರಲ್ಲಿ ಇರ್ತದೆ. ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿದ್ದೆ. 7 ಜನ ಇದ್ದೀರಾ ಯಾರು? ಪ್ಲೀಸ್ ಹಾಯ್ ಹೇಳಿ, ಹರಿ ಓಂ ಹೇಳಿ, ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಪೋರ್ಟ್ ಮಾಡಿ. ಇಕೊಳ್ಳಿ, ಇಲ್ಲಿ ಎಣ್ಣೆ ಹಾಕ್ಲಿಲ್ಲ. ಎಣ್ಣೆ ಹಾಕೋದಿಲ್ಲ, ತುಪ್ಪ ಹಾಕೋದು ದೋಸೆ ಮೇಲೆ, ಅದೇ ಸಾಕಾಗ್ತದೆ. ನೋಡಿ ಸ್ವಲ್ಪ ತುಪ್ಪದ ಹಾಕಿ ಮಡಚಿ ಬಿಟ್ರೆ, ಮುಚ್ಚಿಟ್ಬಿಟ್ರೆ ದೋಸೆ ರೆಡಿ.